ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನದ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡ್ಬೋದು ಇವತ್ತು ಈ ವಿಡಿಯೋದಲ್ಲಿ ಒಂದು 2-3 ಡೇಸ್ದು ವಿಡಿಯೋನ ಸೇರಿಸ್ಬಿಟ್ಟು ಹಾಕಿದ್ದೀನಿ. ಯಾಕೆ ಅಂತಂದರೆ ವಿಡಿಯೋ ಮಾಡೋಕ್ಕೆ ಆಗಿಲ್ಲ, ಹಾಗಾಗಿ ಒಂದು 2-3 ದಿನದ ವಿಡಿಯೋನ ನಾನು ಸೇರಿಸ್ಬಿಟ್ಟು ಈ ವಿಡಿಯೋದಲ್ಲಿ ಆ್ಯಡ್ ಮಾಡ್ತೀನಿ. ನನ್ನ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇವಾಗ ನೋಡ್ತಾ ಇರ್ಬೋದು, ಇವತ್ತಿನ ತಿಂಡಿ ಬಂದು ಪೂರಿ ಮಾಡ್ತಾಯಿದ್ದೆ. ಪೂರಿ ಮಾಡೋದು ಯಾವತ್ತೂ ಶೇರ್ ಮಾಡಿರಲಿಲ್ಲ, ಹಾಗಾಗಿ ಇವತ್ತು ಮಾಡೋಣ ಅಂತ ಅಂದ್ಕೊಂಡು ಮಾಡಿದೆ. ನಾವೇನೇ ಆಗಲಿ ವಿಡಿಯೋ ಮಾಡೋ ಟೈಮಲ್ಲಿ ಯಾವುದು ಚೆನ್ನಾಗಿ ಬಂದಿರಲ್ಲ, ಬಟ್ ವಿಡಿಯೋ ಆಫ್ ಆದ ತಕ್ಷಣವೇ ಎಲ್ಲ ಚೆನ್ನಾಗಿ ಬಂದುಬಿಟ್ಟಿರುತ್ತೆ. ಪ್ರತಿ ಸಲ ಹೀಗೆ ಆಗ್ತಾ ಇರುತ್ತೆ. ನಾನು ಎಷ್ಟೋ ಸಲ ಅಬ್ಸರ್ವ್ ಮಾಡಿದ್ದೀನಿ. ಇವಾಗ ನೋಡ್ತಾ ಇರ್ಬೋದು, ಫಸ್ಟ್ನೇ ಪೂರಿ ಉಬ್ಲಿಲ್ಲ. ಸರಿ, ಎರಡನೇದಾದರೂ ಹಾಕಿ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಎರಡನೇದು ಸ್ವಲ್ಪ ಉಬ್ಬಿತು. ನೆಕ್ಸ್ಟ್ ನಾನು ಆಫ್ ಮಾಡು ಸಾಕು, ಇದೇ ಥರನೇ ಆಗೋದು ಅಂತ ಹೇಳಿ ಮೂರನೇದು ಹಾಕ್ಬಿಟ್ಟು ಆಮೇಲೆ ಆಫ್ ಮಾಡಿದೆ. ನೆಕ್ಸ್ಟ್ ಆಮೇಲೆ ಇನ್ನೊಂದು ಹಾಕಿದ ತಕ್ಷಣ ಎಷ್ಟು ಚೆನ್ನಾಗಿ ಪೂರಿ ಉಬ್ಕೊಂಡು ಬಂತು. ಯಾವಾಗಲೂ ಇದೇ ಥರದ ಒಂದು ಎಕ್ಸ್ಪೀರಿಯೆನ್ಸ್ ಆಗ್ತಾ ಇರುತ್ತೆ ನನಗೆ ಅಡುಗೆ ಮಾಡುವಾಗ ಮತ್ತು ವಿಡಿಯೋ ಮಾಡುವಾಗ. ಇವೇ ನೋಡ್ತಾ ಇರ್ಬೋದು, ಅಡುಗೆ ಎಲ್ಲ ಮುಗಿಸಿ ಮನೇಲಿ ಕೆಲಸ ಕೂಡ ಎಲ್ಲ ಮುಗಿಸಿ ಇಬ್ಬರು ಕೂಡ ರೆಡಿಯಾಗಿದ್ದೀವಿ. ಎಲ್ಲಿಗೆ ಅಂತಂದರೆ ಅಮ್ಮನ ಮನೆಗೆ ಹೋಗೋಣ ಸ್ವಲ್ಪ ಅಂಥೇಳಿ. ನೋಡ್ತಾ ಇರ್ಬೋದು, ನೆಲ ಎಲ್ಲ ಒರೆಸಿ ಪೂಜೆ ಎಲ್ಲ ಮುಗಿಸಿ ಹೋಗೋಣ ಅಂತ ಹೇಳಿ ರೆಡಿಯಾಗಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ದಯವಿಟ್ಟು. ನೋಡ್ತಾ ಇರ್ಬೋದು, ಮನೇಲೆಲ್ಲ ಕೆಲಸ ಮುಗಿಸ್ಬಿಟ್ಟು ಇವತ್ತು ಹೋಗ್ತಾ ಇದ್ದೀನಿ. ಇವಾಗ ಅಮ್ಮನ ಮನೆಗೆ ಹೋಗಿ ಸ್ವಲ್ಪ ಹೊತ್ತು ಎಲ್ಲ ಹರಟೆ ಹೊಡೆದು ಅದಾದಮೇಲೆ ಸಂಜೆ ಕೆಲಸ ಮಾಡೋ ಟೈಮಲ್ಲಿ ಇವಳು ಬಂದು ಬೆಂಡೆಕಾಯಿ ಹೆಚ್ಚ್ತಾ ಇದ್ಲು. ತುಂಬ ಇಷ್ಟ ಅವಳಿಗೆ ಬೆಂಡೆಕಾಯಿ ಪಲ್ಯ, ರೊಟ್ಟಿ ಈ ಥರದ್ದೆಲ್ಲ ಅಂದರೆ ತುಂಬ ಇಷ್ಟ. ಏನೇ ಕೆಲಸ ಆಗಲಿ ನಾನು ಮಾಡ್ತೀನಿ ಅಂತ ಹೇಳ್ತಿರ್ತಾಳೆ. ಹಾಗೆ ಇದನ್ನು ವಿಡಿಯೋ ಮಾಡು ಅಂತ ಹೇಳಿದ್ಲು, ಹಾಗಾಗಿ ಅದನ್ನು ಒಂದು ವಿಡಿಯೋ ಮಾಡಿಕೊಂಡೆ. ಇದು ನೋಡ್ತಾ ಇರ್ಬೋದು, ನೆಕ್ಸ್ಟ್ ಡೇದು ವಿಡಿಯೋ, ಆವತ್ತಿಂದಲ್ಲ, ಇದು ನೆಕ್ಸ್ಟ್ ಡೇ ಬೆಳಗ್ಗೆ ನಾನು ಮತ್ತೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ನೀರಿರಲಿಲ್ಲ ಮನೇಲಿ, ಅಂದರೆ ಒಂದು ವಾರ ಟ್ರಿಪ್ ಹೋಗಿ ಬಂದುಬಿಟ್ವಲ್ಲ, ಆ ಟೈಮಲ್ಲಿ ನೀರು ಬಿಟ್ಟಿದ್ರಲ್ವ, ನೀರು ಹಿಡಿದಿರಲಿಲ್ಲ ಮನೇಲಿ. ನೀರೆಲ್ಲ ಫುಲ್ ಖಾಲಿಯಾಗಿಬಿಟ್ಟಿತ್ತು. ಡ್ರಮ್ ಎಲ್ಲ ತೊಳೆದು ತೊಟ್ಟಿ ಎಲ್ಲ ತೊಳೆದು ಇಟ್ಟು ಹೋಗಿಬಿಟ್ಟಿದ್ರು. ಹಾಗಾಗಿ ಇವತ್ತು ನೀರು ಬಿಡ್ತೀನಿ ಅಂತ ಹೇಳಿದ್ರಲ್ವ, ಬೇಗ ಕೆಲಸ ಮುಗಿಸ್ಕೊಳ್ಳೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ಹೊರಗಡೆ ಎಲ್ಲ ಪಾತ್ರೆಗಳು ತೊಳೆಯೋದಕ್ಕೆ ಇಟ್ಟಿದ್ದೀನಿ. ಇದಿಷ್ಟು ಪಾತ್ರೆಗಳೆಲ್ಲ ತಿಕ್ಬಿಟ್ಟು ಆಮೇಲೆಲ್ಲ ನೀಟಾಗಿ ಜೋಡಿಸಿ ಮತ್ತು ನೀರು ಬಿಟ್ಟ ಮೇಲೆ ನೀರೆಲ್ಲ ಹಿಡಿದು ತುಂಬ ಕೆಲಸ ಇದೆ ಇವತ್ತು. ನೋಡ್ತಾ ಇರ್ಬೋದು, ನೀರು ಕೂಡ ಬಿಟ್ಟರು. ಕೆಲಸ ಮಾಡ್ತಾ ಇದ್ದಂಗೆ ನೀರು ಕೂಡ ಬಿಟ್ಟರು. ಅಷ್ಟೊತ್ತಿಗೆ ನಾನು ಅರ್ಧ ಪಾತ್ರೆ ಎಲ್ಲ ತೊಳ್ಕೊಂಡಿದ್ದೆ. ತೊಟ್ಟಿಗೆ ನೀರು ಹಾಕಿ ಇವಾಗ ಪಾತ್ರೆಗಳನ್ನ ಜೋಡಿಸ್ಕೊಳ್ತಾ ಇದ್ದೀನಿ ಒಂದೊಂದೇ. ಒಂದೊಂದು ಟೈಮ್ ಏನಾಗ್ಬಿಡತ್ತೆ ಅಂದರೆ ಎಷ್ಟು ಕೆಲಸ ಮಾಡಿದ್ರೂ ಮುಗಿಯೋದೇ ಇಲ್ಲ ಅಂತ ಅನಿಸ್ತಾ ಇರತ್ತೆ. ನೋಡೋರಿಗೆ ಏನು ಅನಿಸುತ್ತೆ, ಮನೇಲೇ ಇರ್ತಾರೆ ಹೆಣ್ಮಕ್ಳು, ಇವರು ಮನೇಲೇ ಇರ್ತಾರೆ ಅಂತ ಅನಿಸ್ತಾ ಇರತ್ತೆ. ಬಟ್ ಮನೇಲೇ ಎಷ್ಟು ಕೆಲಸ ಇರುತ್ತೆ ಅಂತ ಯಾರಿಗೂ ಗೊತ್ತಿರೋಲ್ಲ. ಮತ್ತು ಪ್ರ್ಯಾಂಕ್ ವಿಡಿಯೋ ಮಾಡಿ ಅಂತ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದೀರಾ. ಪ್ರ್ಯಾಂಕ್ ವಿಡಿಯೋ ಮಾಡೋದು ಸರಿ ಆಗಲ್ಲ ಅಂತ ಅಂದ್ಕೊಳ್ತೀನಿ. ಕೆಲವೊಂದು ಟೈಮ್ ನನಗೆ ಭಯ ಅಂತ ಅನಿಸುತ್ತೆ. ರಿಯಲ್ಲಾಗಿ ಆಗಿಬಿಟ್ರೆ ಆವಾಗ ನಂಬೋದಿಲ್ಲ ಅಂತ ಅಂದ್ಕೊಳ್ತೀನಿ. ಅಂದರೆ ಪ್ರ್ಯಾಂಕ್ ಅಂತ ನಾನು ಯಾವಾಗಲೂ ಮಾಡಿಲ್ಲ. ಅಂದರೆ ಇಲ್ಲಿ ಇವಾಗ ವಿಡಿಯೋ ಮಾಡಬೇಕು ಅಂತಂದರೆ ಕ್ಯಾಮ್ರಾ ಇಡಬೇಕು, ಎಲ್ಲಿ ಸೆಟ್ ಮಾಡಬೇಕು ಏನು ಅಂತ ಗೊತ್ತಾಗ್ತಾ ಇಲ್ಲ. ನೋಡೋಣ, ಆದಷ್ಟು ಟ್ರೈ ಮಾಡ್ತೀನಿ. ನಾನು ಅದು ಇದು ಅಂತ ಯೋಚನೆ ಮಾಡ್ತಾ ಇದ್ದೀನಿ, ಯಾವ ಥರ ಮಾಡಿದ್ರೆ ಆಗುತ್ತೆ ಅಂತ. ಕೆಲವೊಂದು ಹೇಳ್ತಾ ಇರ್ತೀನಲ್ವ, ನಮ್ಮ ರಿಲೇಷನ್ನೆಲ್ಲ ಇಲ್ಲೇ ಇರೋದ್ರಿಂದ ನನಗೇನಾದರೂ ಆಯಿತು ಅಂದ ತಕ್ಷಣವೇ ಅವ್ರನ್ನ ಕರೆಯೋಕ್ಕೆ ಹೋಗ್ಬಿಡ್ತಾರೆ ನಮ್ಮ ಮನೆಯವರು. ಅದಕ್ಕೋಸ್ಕರ ಸ್ವಲ್ಪ ಹಿಂದೆ ಮುಂದೆ ನೋಡ್ತೀನಿ. ಅಂದರೆ ಮತ್ತು ನಾವಾದರೆ ಪ್ರ್ಯಾಂಕ್ ಅಂತ ಅಂದ್ಕೊಂಡು ಹೆಂಗೋ ತಮಾಷೆ ಮಾಡ್ಕೊಂಡಿರ್ಬೋದು. ಬಟ್ ಅಲ್ಲಿ ಹೊರಗಡೆಯಿಂದ ಬಂದವ್ರಿಗೆ ಪ್ರ್ಯಾಂಕ್ ಅಂತ ಹೇಳ್ಬಿಟ್ರೆ ತೆಗೆದು ಮುಖ ಕೊಡಿತಾರೆ. ಅದಕ್ಕೆ ಸ್ವಲ್ಪ ಭಯ.
ವಿಡಿಯೋ ನೋಟಿಫಿಕೇಷನ್ ಹೋಗ್ತಾ ಇಲ್ಲ ಅಂತ ತುಂಬ ಜನ ಕಮೆಂಟ್ ಮಾಡ್ತಾಯಿದ್ರು. ದಯವಿಟ್ಟು ಸಬ್ಸ್ಕ್ರೈಬ್ ಅಂತ ಪಕ್ಕದಲ್ಲಿ ಬೆಲ್ ಲೈಕ್ ಬಟನ್ ಇರುತ್ತೆ, ಬೆಲ್ ಥರದ್ದು ಚಿತ್ರ ಇರುತ್ತೆ, ಅದನ್ನು ಒತ್ತಿ ಕೆಳಗೆ ಆಲ್ ಅಂತ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. 3 ಆಪ್ಷನ್ ಕೇಳ್ತಾರೆ, ಅದರಲ್ಲಿ ಮೇಲ್ಗಡೆನೇ ಆಲ್ ಅಂತ ಆಪ್ಷನ್ ಇರುತ್ತೆ. ಅದನ್ನು ಕ್ಲಿಕ್ ಮಾಡಿತು ಅಂತಂದರೆ ನಾನು ಹಾಕೋ ವಿಡಿಯೋ ಎಲ್ಲ ಫಸ್ಟ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಇಲ್ಲ ಅಂತಂದರೆ ನೋಟಿಫಿಕೇಷನ್ ಬರಲ್ಲ. ನೀವು ನನ್ನ ವಿಡಿಯೋನೇ ನೋಡ್ತಾ ಇದ್ದರೆ ನಾನು ಹಾಕೋ ವಿಡಿಯೋ ಬರ್ತಾ ಇರುತ್ತೆ. ಬಟ್ ಬೇರೆ ಬೇರೆ ವಿಡಿಯೋ ಸರ್ಚ್ ಮಾಡಿ ನೋಡ್ತಾ ಇದ್ದಾಗ ನಾನು ಹಾಕೋ ವಿಡಿಯೋ ನಿಮಗೆ ಅಷ್ಟು ಬೇಗ ಬಂದು ತಲುಪಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಜೊತೆಗೆ ಬೆಲ್ ಚಿತ್ರನ ಒತ್ತೋದು ಮರಿಬೇಡಿ. ಇದು ಬಂದು ಅದರ ನೆಕ್ಸ್ಟ್ ಡೇದು ವಿಡಿಯೋ. ಅದಾದಮೇಲೆ ನಾನು ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಪಾತ್ರೆಗಳೆಲ್ಲ ಜೋಡಿಸಿ ತುಂಬ ಅವತ್ತು ಒಂದು ಸ್ವಲ್ಪ ಏನೇನೋ ಟೆನ್ಷನ್ ಇತ್ತು. ಇಲ್ಲಿ ಬೇರೆ ಸಂಘಗಳು ಒಬ್ಬರು ಕಟ್ಟಿರಲಿಲ್ಲ, ಹಾಗಾಗಿ ಎಲ್ಲರೂ ಹಾಕಿ ಕಟ್ಟಬೇಕು ಅಂತ ಅದಕ್ಕೊಂದು ಸ್ವಲ್ಪ ಎಲ್ಲ ಓಡಾಡಿದ್ದಾಯಿತು. ಹಾಗಾಗಿ ಇವಾಗ ನೋಡ್ತಾ ಇರ್ಬೋದು ದೋಸೆ ಮಾಡ್ತಾ ಇದ್ದೀನಿ. ಇದು ಮಾರನೇ ದಿನ ಬೆಳಗ್ಗೆ. ಇತ್ತೀಚೆಗೆ ಏನಾಗ್ಬಿಟ್ಟಿದೆ ಅಂದರೆ ಕೆಲವೊಂದು ಸಂಘಗಳು ಇಲ್ಲಿ ನಾವು ಮಾಡ್ಕೊಂಡಿರೋದು ಕೆಲವೊಬ್ಬರು ಅಮೌಂಟೇ ಕಟ್ತಾ ಇಲ್ಲ, ಅವ್ರದ್ದೆಲ್ಲ ಸೇರಿಸ್ಬಿಟ್ಟು ನಾವೇ ಕಟ್ಟೋದಾಗ್ಬಿಟ್ಟಿದೆ. ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಇನ್ನು ಕೆಲವೊಬ್ಬರು ಎಲ್ಲ ಊರೆಲ್ಲ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಏನು ಮಾಡೋದು ಅಂತಲೇ ಅರ್ಥ ಆಗ್ತಾ ಇಲ್ಲ. ಈಗ ನಮ್ಮ ಒಂದು ಅಮೌಂಟ್ ಕಟ್ಟೋದೇ ನಮಗೆ ಎಷ್ಟು ದುಡ್ಡುದು ಅಂತ ಅನಿಸಿರುತ್ತೆ, ಅದನ್ನು ಜೋಡ್ಸೋಕ್ಕೇ ಆಗಿರಲ್ಲ. ಅದ್ರ ಜೊತೆ ಅವ್ರದ್ದು ಕೂಡ ಜೋಡಿಸಿ ಕಟ್ಟಬೇಕು ಅಂದರೆ ತುಂಬ ಕಷ್ಟ ಆಗತ್ತೆ. ಇವತ್ತು ಬೆಳಗ್ಗೆನೇ ದೋಸೆ ಮಾಡಿ ಕೊಡೋಣ ಅಂತ ಅಂದ್ಕೊಂಡೆ. ದೋಸೆ ಜೊತೆಗೆ ಸೈಡಿಗೆ ಪಲ್ಯ ಏನೋ ಮಾಡಿರಲಿಲ್ಲ ಇವತ್ತು. ಹಾಗೆ ಟೀ ಜೊತೆ ತಿನ್ಕೊಂಡು ಹೋದ್ರು. ತುಂಬ ಚೆನ್ನಾಗಿ ಅನಿಸುತ್ತೆ. ಕೆಲವೊಂದು ಟೈಮ್ ಈ ಥರನೂ ಅಡ್ಜಸ್ಟ್ ಮಾಡ್ಕೊಳ್ತಾರೆ, ಏನೂ ಇಲ್ಲ ಅಂತ ಅಂದರೆ. ಅದೇ ಬೇಕು ಇದೇ ಬೇಕು ಅನ್ನೋ ಥರ ಏನಿಲ್ಲ, ಏನಿರುತ್ತೋ ಅದನ್ನೇ ತಿಂದು ಹೋಗ್ತಾರೆ. ಕೆಲವೊಂದು ಟೈಮು ಕಾಡಿಸ್ತಾರೆ, ಏನಾದರೂ ಬೇಕು ಬೇರೆ ಅಂತ. ನಾನೇನೋ ಮಾಡಿರ್ತೀನಿ, ಅವ್ರು ಇನ್ನೇನೋ ಕೇಳ್ತಿರ್ತಾರೆ. ಒಂದೊಂದು ಟೈಮ್ ಅಡ್ಜಸ್ಟ್ ಮಾಡ್ಕೊಂಡು ತಿಂದಿರ್ತಾರೆ. ಬೆಳಗ್ಗೆ ತಿಂಡಿ ಒಂದು ಬೇಗ ಎದ್ದು ಸ್ವಲ್ಪ ಏನಾದರೂ ಮಾಡಿಕೊಟ್ಟು ಹೋಗ್ಬಿಟ್ರೆ ಆಮೇಲೆ ನಾವು ಸ್ವಲ್ಪ ಆರಾಮಾಗಿ ಇರ್ಬೋದು. ಅಂದರೆ ಮಧ್ಯಾಹ್ನ ಊಟಕ್ಕೆ ಬರಲ್ಲ ನನ್ನ ಹಸ್ಬೆಂಡು, ಅಲ್ಲೇ ಕೊಡ್ತಾರೆ. ಹಾಗಾಗಿ ಬೆಳಗ್ಗೆ ಒನ್ ಟೈಮ್ ಅಷ್ಟೇ. ಒಂದೊಂದು ಟೈಮಿನ ಹೇಗೆ ಅಂತಂದರೆ ಸ್ವಲ್ಪ ಬೇಗ ಎದ್ದಿದ್ದೆ ಅಂತಂದರೆ ಎಲ್ಲ ಬೇಗ ಮಾಡ್ಕೊಳ್ತಾ ಇರ್ತೀನಿ. ಇನ್ನು ಕೆಲವೊಂದು ಟೈಮ್ ಏನಾಗುತ್ತೆ ಅಂದರೆ ಸ್ವಲ್ಪ ಲೇಟಾಗಿದ್ದರೆ ಎಲ್ಲ ಲೇಟ್ ಅಂತ ಇರುತ್ತೆ. ಇನ್ನೂ ಒಂದು ಟೈಮ್ ಏನು ಅನಿಸುತ್ತೆ ಇರುತ್ತೆ ಅಂದರೆ ಬೇಗ ಎದ್ರು ಲೇಟಾಗಿದ್ರು ಸ್ವಲ್ಪ ಮೂಡ್ ಚೆನ್ನಾಗಿತ್ತು ಅಂದರೆ ಲೇಟಾಗೋ ಒಟ್ಟು ಬೇಗನೋ ಕೆಲಸ ಮುಗಿಸ್ಕೊಂಡು ಇರ್ತೀನಿ. ಮೂಡ್ ಚೆನ್ನಾಗಿಲ್ಲ ಅಂತಂತು ಅಂದರೆ ಅದನ್ನು ಮಾಡೋಕ್ಕಾಗಲ್ಲ, ಇದನ್ನು ಮಾಡೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಸ್ವಲ್ಪ ಹೊತ್ತು ಸುಮ್ಮನೆ ಕುತ್ಕೊಂಡ್ಬಿಟ್ಟಿರ್ತೀನಿ. ಹಾಗೆ ನಾನು ಹೆಂಗೆ ಬಂತೋ ಹಾಗೆ.
ಇವಾಗ ನೋಡುತ್ತಾ ಇರ್ಬೋದು ಹಾಲು ಕೂಡ ತೊಗೊಂಬಂದಿಟ್ಟಿದ್ರು ಹಸ್ಬೆಂಡು. ಅದನ್ನು ಕೂಡ ಟೀ ಮಾಡೋದಕ್ಕೆ ಇಡಬೇಕು ಪಕ್ಕದಲ್ಲಿ. ಇವತ್ತು ಟೀ ಕೂಡ ಕುಡ್ದಿಲ್ಲ ಬೆಳಗ್ಗೆ ಎದ್ದು. ಹಾಗಾಗಿ ಟೀ ಮಾಡೋಕ್ಕಿಡೋಣ ಅಂತ ಹೇಳಿ ಇವಾಗ ಹಾಲು ಕಟ್ ಮಾಡಿಬಿಟ್ಟು ಹಾಕ್ತೆ. ಹಾಲು ಏನಾಗುತ್ತೆ ಅಂದರೆ ಒಂದೊಂದು ಟೈಮು ಕಾಸು ಇಟ್ಟಿರ್ತೀನಿ, ಅವು ಚೆನ್ನಾಗಿರುತ್ತೆ. ಏನೋ ಒಂದು ಟೈಮ್ ಏನಾಗುತ್ತೆ ನೆನಪಿಲ್ಲ ಅಂತಂದ್ರೆ ಹಾಗೆ ಇಟ್ಬಿಟ್ಟಿರ್ತೀನಿ, ಎಲ್ಲ ಒಡೆದೋಗ್ಬಿಡುತ್ತೆ. ಆಮೇಲೆ ಇನ್ನೂ ಒಂದು ಟೈಮ್ ಏನಾಗುತ್ತೆ ಅಂದರೆ ಲೇಟ್ ಆಗಿಬಿಡ್ತು ಅಂತಂದರೆ ಅವಾಗೂ ಹೊಡಿತವೆ ಹಾಲು. ದೋಸೆ ಮಾತ್ರ ಚೆನ್ನಾಗಿ ಬರ್ತಾಯಿತ್ತು. ನಾವು ಅರ್ಧ ಲೀಟ್ರ್ ಹಾಲನ್ನೇ ತರಿಸೋದು. ನಾನು ಅರ್ಧ ಲೀಟ್ರ್ ಹಾಲು ತರಿಸೋದೆ ಅಂದರೆ ಒಂದು 2 ರಿಂದ 3 ದಿವಸ ಬರುತ್ತೆ. ಅಂದರೆ ನನ್ನ ಹಸ್ಬೆಂಡ್ ಟೀ ಕುಡಿಯೋದು ಕಮ್ಮಿ. ಅವ್ರು ಬೆಳಗ್ಗೆ ಆದರೂ ಅಷ್ಟೇ ಸಂಜೆ ಆದರೂ ಅಷ್ಟೇ ಸ್ವಲ್ಪ ಟೀ ಕುಡಿಯೋದು ಕಮ್ಮಿ. ಅದು ಕುಡಿಬೇಕಂತ ಒಂದು ಸ್ವಲ್ಪ ಕುಡಿತಾರಷ್ಟೇ. ನಾನೇ ಸ್ವಲ್ಪ ಜಾಸ್ತಿ ಟೀ ಕುಡಿಯೋದು ಅಂದರೆ ನಾನೇ. ಹಾಗಾಗಿ 1-2 ರಿಂದ 3 ದಿವಸ ಹಾಲು ಬರುತ್ತೆ. ಇವಾಗ ಟೀ ಎಲ್ಲ ಮಾಡಿದ್ದಾಯಿತು, ತಿಂಡಿ ಕೂಡ ಆಯಿತು. ಹಸ್ಬೆಂಡ್ ಕೂಡ ತಿಂಡಿ ತಿಂದು ಕೆಲಸಕ್ಕೆ ಹೊರಟರು. ನೋಡ್ಬೋದು ಬೆಳಗ್ಗೆ ಕರೆಕ್ಟಾಗಿ 9 ಗಂಟೆಗೆ ಕೆಲಸಕ್ಕೆ ಹೋಗ್ಬಿಡ್ತಾರೆ. ಸಂಜೆ ಬರೋದು ಒಂದು 7 ಗಂಟೆ 7:30 ಅಷ್ಟು ಟೈಮ್ ಆಗುತ್ತೆ. ಅಂದರೆ ಮಧ್ಯಾಹ್ನನೂ ಕೂಡ ಇವಾಗ ಊಟಕ್ಕೆ ಬರೋಲ್ಲ. ಆವಾಗಾದರೂ ಮಧ್ಯಾಹ್ನ ಊಟಕ್ಕೆ ಬರೋರು, ಇವಾಗಂತೂ ಮಧ್ಯಾಹ್ನನೂ ಊಟಕ್ಕೆ ಬರೋಲ್ಲ. ತುಂಬ ಲೇಟ್ ಅಂತ ಅನಿಸುತ್ತೆ ನನಗಂತೂ. ಇವಾಗ ನೋಡ್ತಾ ಇರ್ಬೋದು ಕೆಲಸ ಎಲ್ಲ ಮುಗಿಸ್ಬಿಟ್ಟು ಪೂಜೆ ಎಲ್ಲ ಮಾಡ್ಕೋಬೇಕಾಯ್ತು. ಹಾಗಾಗಿ ಇವತ್ತಿನ ರಂಗೋಲಿ ಈ ಥರ ಇತ್ತು ಬಾಗಿಲಲ್ಲಿ. ನೋಡ್ಬೋದು ಒಳಗೂ ಕೂಡ ಎಲ್ಲ ನೀಟಾಗಿ ಕ್ಲೀನಾಗಿ ಮಾಡಿಬಿಟ್ಟು ಪೂಜೆ ಕೂಡ ಮುಗಿಸಿದ್ದೆ. ಇಷ್ಟೇ ಇವತ್ತಿನ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಅಂತ ಇರುತ್ತಲ್ವ, ಅದರ ಪಕ್ಕ ಬೆಲ್ ಐಕಾನ್ ಚಿತ್ರ ಒತ್ತೋದನ್ನು ಮಾತ್ರ ಮರಿಬೇಡಿ.